ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನೆಲ್ಲಿಹಂಕಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಗ್ಯಾತಹಳ್ಳಿ ಗ್ರಾಮದಲ್ಲಿ ಗೋಚಾರವಾಗಿ ಕಾಯ್ದಿರಿಸಿರುವ 31 ಎಕರೆ ದನಕ್ಕೆ ಮುಪ್ಪತ್ತು ಜಾಗದಲ್ಲಿ ಖಾಸಗಿ ಕಂಪನಿಯ ಸೋಲಾರ್ ಪ್ಲಾಂಟ್ ಕಾಮಗಾರಿ ಆರಂಭವಾಗಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ನೂರಾರು ವರ್ಷಗಳಿಂದ ನೆಲ್ಲಿಹಂಕಲು, ಹನುಮಲಾಪುರ ಮತ್ತು ಚಿಕ್ಕಂದಿ ಗ್ರಾಮದ ರೈತರು ಈ ಜಾಗದಲ್ಲಿ ಕೃಷಿ ಹಾಗೂ ಪಶು ಮೇಯಿಸಲು ಬಳಸ್ತಾ ಇದ್ರು. ಕೆಲವರಿಗೆ ಸಾಗುವಳಿ ಹಕ್ಕು ಮಂಜೂರಾಗಿದ್ದು, ಇನ್ನು ಕೆಲವರಿಗೆ ಸ್ಕೆಚ್ ಪ್ರತಿಗಳು ನೀಡಲಾಗಿದೆ. ಆದರೆ ಅನೇಕ ರೈತರಿಗೆ ಭೂಮಿಯ ಮಂಜೂರು ಪ್ರಕ್ರಿಯೆ ಇನ್ನೂ ಪೂರ್ಣಗೊಂಡಿಲ್ಲ ಎಂಬುದು ಗ್ರಾಮಸ್ಥರ ವಾದ. ಮಾನ್ಯ ಜಿಲ್ಲಾಧಿಕಾರಿಗಳು ದಾವಣಗೆರೆ ಹಾಗೂ ತಹಶೀಲ್ದಾರ್ ಅವರು ಚನ್ನಗಿರಿ ಅವರ ಗಮನಕ್ಕೆ ನೆಲ್ಲಿಹಂಕಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮೇಘತ್ನಹಳ್ಳಿ ಸರ್ವೆ ನಂಬರ್ 17ರಲ್ಲಿ 30 ಎಕರೆ ದನಕ್ಕೆ ಮುಪ್ಪತ್ತು ಅಂತ ಕಾದಿರಿಸತಕ್ಕಂಥ ಜಾಗನ ಅನಧಿಕೃತವಾಗಿ ಸೋಲಾರ್ ಪ್ಲಾಂಟ್ಗೆ ಮಾಡಿಕೊಡ್ತಕ್ಕಂಥ ಗಮನಕ್ಕೆ ಬಂದಿದ್ದು, ನಾವೆಲ್ಲ ರೈತರುಗಳು ಸೇರ್ಕೊಂಡು ಇವತ್ತು ಅದನ್ನ ತಡೆ ಹಿಡಿಸಿ ಕೆಲಸ ನಿಲ್ಲಿಸಿದ್ವಿ. 2022ರಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಮೇಘತ್ನಹಳ್ಳಿ ಸರ್ವೆ ನಂಬರ್ನಲ್ಲಿ 8 ಚಿಲ್ಲರೆ ಎಕರೆನ ನಿವೇಶನಕ್ಕೋಸ್ಕರ ಕಾದಿರಿಸಿದ್ದು ಹಾಗೂ ಸರ್ಕಾರಿ ಶಾಲೆಗೆ, ಹಾಸ್ಟೆಲ್ಗೋಸ್ಕರ, ವಸತಿ ಶಾಲೆಗೋಸ್ಕರ, ಹಾಸ್ಪಿಟ್ಲು ಮುಂತಾದ ಸಾರ್ವಜನಿಕರಿಗೆ ಅನುಕೂಲ ಆಗತಕ್ಕಂಥ ಕಟ್ಟಡಗಳನ್ನು ಮಾಡಿಕೊಡ್ಲಿ ಅಂತೇಳಿ ಮನವಿ ಹಲವು ಬಾರಿ ಕೊಟ್ಟಿದ್ದೀವಿ. ಆದರೂ ಸಹ ಇದುವರೆಗೂ ನಮ್ಗೆ ಯಾವುದೇ ಥರದ ಮಾಹಿತಿನ ನಮ್ಮ ಗ್ರಾಮ ಪಂಚಾಯತಿಗೆ ಕೊಟ್ಟಿಲ್ಲ. ಏಕಾಏಕಿ ಬಂದು ಇವರಿಗೆ 15 ದಿವಸದಲ್ಲಿ ಇಷ್ಟೊಂದು 15-20 ಎಕರೆನ ಸಮ ಮಾಡಿಬಿಟ್ಟು ಗಿಡ ಮರ ಎಲ್ಲ ಕಡಿದ್ಬಿಟ್ಟು ಭೂಮಿ ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ. ದಯಮಾಡಿ ತಹಶೀಲ್ದಾರ್ ಅವರು ಹಾಗೂ ಜಿಲ್ಲಾಧಿಕಾರಿಗಳವರು ಮುಂದಿನ ಕ್ರಮಕ್ಕೆ ಕೈಗೊಂಡು ಇದನ್ನು ನಮ್ಮ ದನಕ್ಕೆ ಮುಪ್ಪತ್ತು ಅಂತ ಏನಿದೆ ಅದು 30 ಎಕರೆನ ಬಿಡಿಸ್ಕೊಡ್ಬೇಕು. ಹಾಗೂ ನಿವೇಶನಕ್ಕೆ, ಆಶ್ರಯ ನಿವೇಶನಕ್ಕೆ 8 ಚಿಲ್ಲರೆ ಎಕರೆ ಕಾದಿರಿಸಿದೆ. ಅವಾಗ ಸರ್ವೆ ನಂಬರ್ಗೆಲ್ಲ ನೀವು ಸ್ಕೆಚ್ ಮಾಡಿ ಕೊಟ್ಟಿದ್ದೀರಿ, ಇದುವರೆಗೂ ನಮ್ಗೆ ಅದನ್ನ ಖಾತೆ ಮಾಡಿಕೊಟ್ಟಿಲ್ಲ. ಅದನ್ನು ಮಾಡಿಸ್ಕೊಡೋಕ್ಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀವಿ. ಇನ್ನು 2 ದಿವಸದಲ್ಲಿ ನೀವು ಯಾವುದೇ ಮಾಡಿಕೊಟ್ಟಿಲ್ಲ ಅಂದರೆ ಉಗ್ರ ಹೋರಾಟ ಮಾಡೋಕ್ಕೆ ಎಲ್ಲರೂ ರೆಡಿ ಇದ್ದೀವಿ. 2022ರಲ್ಲಿ ಗ್ರಾಮ ಪಂಚಾಯಿತಿ ಆಶ್ರಯ ವಸತಿ ಯೋಜನೆಯಡಿ 8 ಎಕರೆ 20 ಗುಂಟೆ ಜಾಗವನ್ನು ನಿವೇಶನಕ್ಕಾಗಿ ಕಾಯ್ದಿರಿಸಲು ತಹಶೀಲ್ದಾರ್ ಕಚೇರಿ ಮೂಲಕ ಭೂಮಾಪನ ಇಲಾಖೆ ಸ್ಕೆಚ್ ಸಿದ್ಧಪಡಿಸಿದೆ ಎಂಬ ದಾಖಲೆಗಳಿವೆ. ಆದರೆ ಪಂಚಾಯಿತಿ ಮನವಿಗೆ ಅಂತಿಮ ಅನುಮೋದನೆ ಸಿಗದಿರುವಂತೆಯೇ ಇದೇ ಜಾಗದಲ್ಲಿ ಸೋಲಾರ್ ಪ್ಲಾಂಟ್ ಅಳವಡಿಕೆ ನಡೆಸುತ್ತಿರುವುದಕ್ಕೆ ಪ್ರಶ್ನೆಗಳು ಎದ್ದಿವೆ. ಗ್ರಾಮಸ್ಥರ ಹೇಳಿಕೆಯಂತೆ ದಾವಣಗೆರೆಯ ರಾಜೇಶ್ವರಿ ಎಲೆಕ್ಟ್ರಿಕಲ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗೆ ಕಾಮಗಾರಿ ಗುತ್ತಿಗೆ ನೀಡಲಾಗಿದೆ. ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಕೆಲಸ ಆರಂಭವಾಗಿದೆ ಎಂಬುದು ಸ್ಥಳೀಯ ಕಾರ್ಮಿಕರು ತಿಳಿಸಿದ್ದಾರೆ ಎನ್ನಲಾಗಿದೆ. ಸ್ಥಳೀಯರ ಆರೋಪ ಪ್ರಕಾರ ಕಳೆದ ಕೆಲವು ದಿನಗಳಿಂದ ಜಾಗವನ್ನು ಸ್ವಚ್ಛಗೊಳಿಸುವ ಹೆಸರಿನಲ್ಲಿ ನೂರಾರು ಮರ ಗಿಡಗಳನ್ನು ಕಡಿದು ಹಾಕಲಾಗಿದೆ. 10ರಿಂದ 15 ವರ್ಷಗಳಷ್ಟು ಬೆಳೆದಿದ್ದ ಮರಗಳನ್ನು ಬುಡಸಹಿತ ಕಿತ್ತು ಸಾಗಿಸಲಾಗಿದೆ ಎನ್ನಲಾಗಿದೆ. ಈ ಕುರಿತು ಸಂಬಂಧಪಟ್ಟ ಅರಣ್ಯ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ. ಇಂದು ಬೆಳಗ್ಗೆ ಸುಮಾರು 50ಕ್ಕೂ ಹೆಚ್ಚು ಗ್ರಾಮಸ್ಥರು ಸ್ಥಳಕ್ಕೆ ಧಾವಿಸಿ ಜೆಸಿಬಿ ಯಂತ್ರವನ್ನು ನಿಲ್ಲಿಸಿ ಕಾಮಗಾರಿ ಮುಂದುವರಿಸಬಾರದೆಂದು ಎಚ್ಚರಿಸಿದರು. ಗ್ರಾಮ ಪಂಚಾಯಿತಿಗೆ ಅಥವಾ ರೈತ ಮುಖಂಡರಿಗೆ ಪೂರ್ವ ಮಾಹಿತಿ ನೀಡದೆ ಕೆಲಸ ಆರಂಭಿಸಿರುವುದನ್ನು ಗ್ರಾಮಸ್ಥರು ತೀವ್ರವಾಗಿ ಖಂಡಿಸಿದ್ದಾರೆ. ದಯಮಾಡಿ ತಹಶೀಲ್ದಾರ್ ಅವರು ಹಾಗೂ ಜಿಲ್ಲಾಧಿಕಾರಿಗಳವರು ಮುಂದಿನ ಕ್ರಮಕ್ಕೆ ಕೈಗೊಂಡು ಇದನ್ನು ನಮ್ಮ ದನಕ್ಕೆ ಮುಪ್ಪತ್ತು ಅಂತ ಏನಿದೆ ಅದು 30 ಎಕರೆನ ಬಿಡಿಸ್ಕೊಡ್ಬೇಕು. ಹಾಗೂ ನಿವೇಶನಕ್ಕೆ, ಆಶ್ರಯ ನಿವೇಶನಕ್ಕೆ 8 ಚಿಲ್ಲರೆ ಎಕರೆ ಕಾದಿರಿಸಿದೆ. ಅವಾಗ ಸರ್ವೆ ನಂಬರ್ಗೆಲ್ಲ ನೀವು ಸ್ಕೆಚ್ ಮಾಡಿ ಕೊಟ್ಟಿದ್ದೀರಿ, ಇದುವರೆಗೂ ನಮ್ಗೆ ಅದನ್ನ ಖಾತೆ ಮಾಡಿಕೊಟ್ಟಿಲ್ಲ. ಅದನ್ನು ಮಾಡಿಸ್ಕೊಡೋಕ್ಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀವಿ. ಇನ್ನು 2 ದಿವಸದಲ್ಲಿ ನೀವು ಯಾವುದೇ ಮಾಡಿಕೊಟ್ಟಿಲ್ಲ ಅಂದರೆ ಉಗ್ರ ಹೋರಾಟ ಮಾಡೋಕ್ಕೆ ಎಲ್ಲರೂ ರೆಡಿ ಇದ್ದೀವಿ. ನೆಲ್ಲಿಹಂಕಲು ಗ್ರಾಮದ ವ್ಯಾಪ್ತಿಯಲ್ಲಿ ಒಳಪಡ್ತಕ್ಕಂಥ ಹನುಮಲಾಪುರ, ಜೈಪುರ ಅಂತ ಕರಿತೀವಿ, ಹಾಗೂ ನೆಲ್ಲಿಹಂಕಲು, ಚಿಕ್ಕಸಂದಿ, ಚಿಕ್ಕಮಳಲಿ ತಾಂಡ, ಚಿಕ್ಕಮಳಲಿ, ಗಂಗಗುಂಡನಹಳ್ಳಿ, ಮಲ್ಲೇಶ್ವರ, ಕಲ್ಕೆರೆ, ಸುಮಾರು 10 ಗ್ರಾಮಗಳು ಬರ್ತವೆ. ಇಲ್ಲಿ ಯಾವುದೇ ಥರದ ನಿವೇಶನ ಮಾಡ್ಕೊಳ್ಳೋಕ್ಕೆ, ಮನೆ ನಿರ್ಮಾಣ ಮಾಡೋಕ್ಕೆ ನಿವೇಶನ ಇರುವುದಿಲ್ಲ. ಆದ ಕಾರಣ ನಾವು 2022ರಲ್ಲಿ ಮನವಿ ಮಾಡಿದ್ವಿ ನಿಮಗೆ, ಇದುವರೆಗೂ ನಮಗೆ ಮಾಡಿಕೊಟ್ಟಿಲ್ಲ ತಾವುಗಳು. ದಯಮಾಡಿ ಇದನ್ನು ತ್ವರಿತಗತಿಯಲ್ಲಿ ಮಾಡಿಸ್ಕೊಡ್ಬೇಕು. ಆದರೆ ಏಕಾಏಕಿ ಇವರಿಗೆ ಪ್ರೈವೇಟ್ನರಿಗೆ ಬಂದ್ಬಿಟ್ಟು ನೀವು ಒಂದು ಸೋಲಾರ್ ಪ್ಲಾಂಟ್ ಮಾಡೋಕ್ಕೆ ಇಷ್ಟು ಇದರಲ್ಲಿ ಮಾಡಿಕೊಡ್ತಾ ಇದ್ದೀರಾ. ದಯಮಾಡಿ ಕೆಲಸನ ನಿಲ್ಲಿಸ್ಬೇಕು. ನಮಗೆ ಎಲ್ಲ ರೈತರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು. 30 ಎಕರೆನ ನೀವು ಬೌಂಡ್ರಿ ಫಿಕ್ಸ್ ಮಾಡಿ ದನಕ್ಕೆ ಮುಪ್ಪತ್ತು ಏನಿದೆ ಕಾದಿರಿಸ್ಕೊಡ್ಬೇಕು. ನೀವು ಮುಂದಿನ ಹೋರಾಟ ಮಾಡ್ತೀನಿ ಮುಂಚೆ ಇದನ್ನು ನಮಗೆ ಸ್ಪಂದಿಸಿ ಮಾಡಿಕೊಡಿ ಅಂತ ಕೇಳ್ಕೊಂತಿದ್ದೀನಿ. ಈ ಜಾಗ ಗೋಚಾರವಾಗಿ ಕಾಯ್ದಿರಿಸಲಾಗಿದೆ. ದನ ಕರುಗಳಿಗೆ ಮೇಯಲು ಹಾಗೂ ಆಶ್ರಯ ಯೋಜನೆಗೆ ಮನೆ ನಿರ್ಮಿಸಲು ಅರ್ಜಿ ಸಲ್ಲಿಸಿದ್ದೇವೆ. ಅದನ್ನು ಪುರಸ್ಕರಿಸದೆ ಖಾಸಗಿ ಕಂಪನಿಗೆ ಅನುಮತಿ ನೀಡಿರುವುದು ರೈತರ ಜೀವನೋಪಾಯಕ್ಕೆ ಹೊಡೆತ ಎಂದು ಜಿಲ್ಲಾಧಿಕಾರಿ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಸುಮಾರು 20 ವರ್ಷಗಳಿಂದ ಈ ಜಾಗದಲ್ಲಿ 150ರಿಂದ 200 ದನಗಳನ್ನ ಮೇಯಿಸುತ್ತಿರುವ ದನಗಾಯಿ ಈಶ್ವರ ನಾಯಕ್ ಕಳೆದ 15 ದಿನಗಳಿಂದ ಸ್ವಚ್ಛತೆ ಹೆಸರಿನಲ್ಲಿ ಮೇವಿಲ್ಲದಂತಾಗಿದೆ. ದನ ಕಾಯುವುದಕ್ಕೆ ತುಂಬಾ ತೊಂದರೆಯಾಗುತ್ತಿದೆ ಎಂದು ಮಾಧ್ಯಮದ ಮುಂದೆ ನೋವು ವ್ಯಕ್ತಪಡಿಸಿದ್ದಾರೆ.